ಇವತ್ತು ಕರ್ನಾಟಕ ದಲಿತ ಸಂಘ ಅವರು ಒಂದು ಮನವಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಮುಖ್ಯವಾಗಿ ಕೇಳುವುದು SEP TSP ಏನು ನಾವು ಪ್ರತಿಯೊಂದು ಯೋಜನೆ ಅಡಿಯಲ್ಲಿ ಮೀಸಲಿಡ್ತೀವಿ ಅದನ್ನು ಆ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಅಂತ ಅವರು ಮುಖ್ಯವಾದ ಒಂದು ಬೇಡಿಕೆ ಇದೆ. ಮತ್ತು ಇನ್ನಿತರ ಬೇಡಿಕೆಗಳು ಕೂಡ ಅವರು ಕೊಟ್ಟಿದ್ದಾರೆ. ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅವರು ಜಿಲ್ಲಾಧಿಕಾರಿಗಳಿಗೆ ಅವರು ಕೊಡ್ತಾ ಇದ್ದಾರೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾನು ಇದನ್ನು ತಗೊಂಡಿದ್ದೀನಿ. ಇದನ್ನು ಇವತ್ತೇ ನಾವು ಸಾಮಾನ್ಯ ಮುಖ್ಯಮಂತ್ರಿ ಅವರ ಕಚೇರಿಗೆ ನಾವು ಕಳಿಸ್ಕೊಡ್ತೀವಿ. ಮೇಡಮ್, ಎಲ್ಲ ತಾಲೂಕುಗಳಲ್ಲೂ ಆಶ್ರಯ ಯೋಜನೆ ಅಡಿಯಲ್ಲಿ ಬಡವರಿಗೆ ನಿವೇಶನ ಹಂಚೋಕ್ಕೆ ಜಮೀನು ಮೀಸಲಿದೆ ಮೇಡಮ್. ಅದು ಹಂಚಿಕೆ ಆಗ್ತಾ ಇಲ್ಲ ಬಡವರಿಗೆ. ಅದ್ರ ಬಗ್ಗೆ ಏನಾದರೂ ಕ್ರಮ? ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2000 ಏಕರ್ವರೆಗೆ ನಾವು ಆಶ್ರಯ ಯೋಜನೆಗೆ ಮೀಸಲಿಟ್ಟಿದ್ದೀವಿ. ಅದು ಪಾನಿಯಲ್ಲಿ ಕೂಡ ಇಂಗೀಕರಣ ಆಗಿದೆ. ಅದರಲ್ಲಿ ಸುಮಾರು 1000 ಏಕರು ಈಗಾಗಲೇ ಸೈಟ್ಸನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಪ್ರತಿ ವಾರದಲ್ಲಿ ಒಂದು 3 ಸತಿ ನಾವೇ EOಗಳಿಗೆ ಕರೆಸಿ ಅದನ್ನು ರಿವ್ಯೂ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ 10,000 ಸೈಟ್ಸ್ ರೆಡಿ ಆಗಿದೆ. ಅದರಲ್ಲಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಆ ಉದ್ದೇಶದಿಂದ ಈಗಾಗಲೇ ಗ್ರಾಮ ಸಭೆಗಳು ಸುಮಾರು ತಾಲೂಕುಗಳಲ್ಲಿ ಆಗಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಕೊರಟಗೆರೆಯಲ್ಲಿ, ಮಧುಗಿರಿಯಲ್ಲಿ ಎಲ್ಲ ಗ್ರಾಮ ಸಭೆಗಳಾಗಿ ಅದರಲ್ಲಿ ಅರ್ಹ ಫಲಾನುಭವಿಗಳು ಅಂದರೆ 2018ರಲ್ಲಿ ಯಾರು ಸೈಟ್ಲೆಸ್ ಇದ್ದಾರೆ, ಹೌಸ್ಲೆಸ್ ಇದ್ದಾರೆ ಸರ್ವೆ ಆಗಿದೆ ಸರ್ಕಾರ ವತಿಯಿಂದ. ಸೊ ಅದನ್ನು ಇಟ್ಕೊಂಡು ಗ್ರಾಮ ಸಭೆಯಲ್ಲಿ ಅನುಮೋದನೆ ತೆಗೆದುಕೊಂಡು ಅದನ್ನು ನಾವು ನಿಗಮಕ್ಕೆ ಕಳಿಸ್ಕೊಡ್ತೀವಿ. ಈ ಒಂದು ಕೆಲಸ ಆಗ್ತಾ ಇದೆ ಈಗ ಸದ್ಯಕ್ಕೆ. ಇದು ಇಲ್ಲದೆ ನಮ್ಮ ಹತ್ರ ಇನ್ನೂ ಒಂದು 500 ಎಕರೆ ಇದೆ. ಅದರಲ್ಲಿ ಯೋಗ್ಯ ಇರುವ ಭೂಮಿಯನ್ನು ಇಮಿಡಿಯೇಟಾಗಿ ಅಪ್ರೂವಲ್ಗೆ, ಸೈಟ್ ಅಪ್ರೂವಲ್ಗೆ ಪ್ಲ್ಯಾನಿಂಗ್ ಅಥಾರಿಟಿಗೆ ಕಳಿಸ್ಕೊಡ್ಬೇಕು. ಸೊ ಅವರಿಗೆ ಕಳಿಸಿ ಅಪ್ರೂವಲ್ ತಗೊಂಡ್ಮೇಲೆ ಸೈಟ್ಸನ್ನು ಫಾರ್ಮೇಷನ್ ಮಾಡಬೇಕು ಅಂತ ಈಗಾಗಲೇ EOಗಳಿಗೆ ನಾವು ಹೇಳಿದ್ದೀವಿ. ಪ್ರತಿಯೊಂದು ತಾಲೂಕಲ್ಲಿ ಕನಿಷ್ಠ 2000 ಸೈಟ್ಸು ಫೆಬ್ರವರಿ 20 ಒಳಗಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ತಾಲೂಕು ಕೂಡ ನಾವು ಶಾಖೆಯ ಮುಖ್ಯಸ್ಥರು CPO, DS ಅಡ್ಮಿನ್ನು, DS2 ಮತ್ತು PD ಅವರಿಗೆ ನೇಮಕ ಮಾಡಿದ್ದೀವಿ. ಒಂದೊಂದು ತಾಲೂಕಿಗೆ ಅವರು ವಿಸಿಟ್ ಮಾಡ್ತಿದ್ದಾರೆ. ಆಮೇಲೆ ಗ್ರಾಮ ಸಭೆಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಬಿಕಾಸ್ ಕರೆಕ್ಟಾದ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಒಂದು ಇದು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ನೋಡಲ್ ಆಫೀಸರ್ಸ್ ನೇಮಕ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಕ್ರಮಗಳು ಈ ಒಂದು ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಾವು ಏನು ಗುರಿ ಇಟ್ಕೊಂಡಿದ್ದೀವಿ ಅಂದರೆ ಏಪ್ರಿಲ್ 1ನೇ ತಾರೀಕು ಒಳಗಡೆ 20,000 ಸೈಟ್ಸನ್ನು ಕೊಡಬೇಕು ನಮ್ಮ ಎಲ್ಲ 10 ತಾಲೂಕಲ್ಲಿ. ಅದರಲ್ಲಿ ವಿಶೇಷವಾಗಿ ಶಿರಾ ತಾಲೂಕಲ್ಲಿ ಈಗಾಗಲೇ 4,500 ಸೈಟ್ಸ್ ರೆಡಿ ಇದೆ. ಅಂದರೆ ಆಲ್ರೆಡಿ ಡೆವಲಪ್ಡ್ ಇದೆ. ಅದು ಫಲಾನುಭವಿಗಳನ್ನು ಆಯ್ಕೆ ಅವರು ಮಾಡ್ತಿದ್ದಾರೆ. ಬೇರೆ ತಾಲೂಕಲ್ಲಿ ಕೂಡ ನಾವು 2,000 ಮಾಡ್ತೀವಿ. ಸೊ ಒಟ್ಟಾರೆಯಾಗಿ 20,000 ಸೈಟ್ಸ್ ಆಗಬೇಕು. ಕನಿಷ್ಠ 2,000 ಒಂದೊಂದು ತಾಲೂಕಿಂದ ಆಗಬೇಕು ಅಂತ. ಅದಕ್ಕೆ ಪ್ರತಿಯೊಂದು ಕೆಲಸನೂ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾವು ಎಲ್ಲರೂ ನೋಡ್ತೀವಿ. ಮೇಡಮ್, ತಿಪ್ಟೂರಲ್ಲಿ ನಗರಸಭೆಗೆ ತಾಲೂಕು ಆಡಳಿತದಿಂದ ನಿವೇಶನ ಹಂಚೋಕ್ಕೆ ಅಂತ 9 ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಆಲ್ರೆಡಿ. 9.5 ಎಕರೆ ಮೀಸೆ ತಿಮ್ಮನಹಳ್ಳಿಲಿ. ಮತ್ತು ಮಡೇನೂರಲ್ಲಿ 9 ಎಕರೆ ಇದೆ ಮೇಡಮ್. ಅದು ಕೊಟ್ಟು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಿವೇಶನ ಹಂಚೋಕ್ಕೆ ಬಡವರಿಗೆ ಅಂತ ಕೊಟ್ಟಿರೋದು. ಸುಮಾರು 20ರಿಂದ 30 ವರ್ಷ ಆಯಿತು ಮೇಡಮ್. ಅದು ಇದುವರೆಗೂ ಯಾರಿಗೂ ಹಂಚಿಕೆ ಆಗಿಲ್ಲ. ಕೆಲವರು ಹಂಚಿಕೆ ಮಾಡಿದ್ದಾರೆ, ಖಾತೆ ಮಾಡಿಕೊಟ್ಟಿಲ್ಲ. ಆಮೇಲೆ ಮೀಸೆ ತಿಮ್ಮನಹಳ್ಳಿಲಿ ನಗರಸಭೆ ಆಯುಕ್ತರಿಗೆ ಅದನ್ನು 9.5 ಎಕರೆನ ಕೊಟ್ಟಿದ್ದಾರೆ. ಅದು ಶಾಸಕರು ವಸತಿ ಇಲಾಖೆಯಿಂದ ಅಂದರೆ ಇದು ಸ್ಲಮ್ ಬೋರ್ಡಿಂದ 1200 ಮನೆ ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲಿ ಮೀಸೆ ತಿಮ್ಮನಹಳ್ಳಿಲಿ ಎಲ್ಲ ಮಣ್ಣು ತೆಗೆದು ಬಿಟ್ಟಿದ್ದಾರಂತೆ. ಅದು ಸ್ಲಮ್ ಬೋರ್ಡ್ ಅವರು ಇದು ಕಟ್ಟೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ಅದು ರಿಜೆಕ್ಟ್ ಮಾಡಿದ್ದಾರೆ. ನಾವು ಮತ್ತೆ ತಾಲೂಕು ಆಡಳಿತಕ್ಕೆ, ತಿಪ್ಟೂರು ತಾಲೂಕು ಆಡಳಿತಕ್ಕೆ ಏನು ಮಾಡಿದ್ದೀವಿ ಅಂದರೆ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ, ಬೇರೆ ಜಮೀನು ಗ್ರ್ಯಾಂಟ್ ಮಾಡಿಕೊಡಿ ಅಂತ. ಅವ್ರು ಇದುವರೆಗೂ ಗ್ರ್ಯಾಂಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಟೌನ್ ಲಿಮಿಟಲ್ಲಿ ನಮಗೆ ಸಮಸ್ಯೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇರುವವರಿಗೆ, ಸ್ಥಳೀಯರಿಗೆ ಅಲ್ಲಿ ಹತ್ರನೇ ನಾವು ಲ್ಯಾಂಡ್ ಹುಡುಕಬೇಕು. ಟೌನ್ ಲಿಮಿಟ್ಸಲ್ಲಿ ನಮಗೆ ಜಾಗ ಸಿಗುವುದು ಕಷ್ಟ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಹಂಗಿದ್ದಾಗ ನಾವು ಆಲ್ಟರ್ನೇಟ್ ಜಾಗ ಹುಡುಕೋದು ಅದು ಒಂದು ಆಪ್ಷನ್ನು. ಇನ್ನೊಂದು ಈಗಾಗಲೇ ಏನು ಅವರು ಮಣ್ಣನ್ನು ತೆಗೆದಿದ್ದಾರೆ, AC ಅವರು ನಾನು ಅಟೆಂಡ್ ಮಾಡೋಕ್ಕೆ ಹೇಳ್ತೀನಿ ಇಮಿಡಿಯೇಟಾಗಿ. ಬಿಕಾಸ್ ಈಗ ಸ್ಲಮ್ ಬೋರ್ಡಲ್ಲಿ ಇರಲಿ, ಬೇರೆ ಏನಾದರೂ ಆಶ್ರಯ ಯೋಜನೆ ಅಡಿಯಲ್ಲಿ ಇರಲಿ, ಒಂದು ಫಿಕ್ಸ್ಡ್ ಅಮೌಂಟ್ ಕೊಡ್ತಾರೆ. ಒಂದು ಯೂನಿಟ್ ಕಾಸ್ಟ್ ಈಗ 7 lakhs, ಇದರಲ್ಲಿ ಸೆಂಟರ್ದು ಇಷ್ಟು, ಸ್ಟೇಟ್ದು ಕಾಂಟ್ರಿಬ್ಯೂಷನ್ ಇಷ್ಟು ಮತ್ತು ಫಲಾನುಭವಿದು ಕಾಂಟ್ರಿಬ್ಯೂಷನ್ ಇಷ್ಟು ಅಂತ ಅವ್ರು ಕೊಡ್ತಾರೆ. ಸೊ ಆ ಒಂದು ಯೂನಿಟ್ ಕಾಸ್ಟನ್ನು ದಾಟಿ ನಾವು ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ಸೊ ಈಗ ಮಣ್ಣನ್ನು ತುಂಬಿಸಬೇಕು ಅಂದರೆ ಅದಕ್ಕೂ ಒಂದಷ್ಟು ರೂಪಾಯಿ ಖರ್ಚಾಗ್ಬೋದು. ಸೊ ಅದಕ್ಕೆ ನಾವು ಫ್ಯಾಕ್ಟರ್ ಮಾಡಿರಲ್ಲ, ಹಾಗಾಗಿನೇ ಅದು ಪೆಂಡಿಂಗ್ ಇರ್ಬೋದು.
ಮಾಡ್ಬೋದು. ಎನಿವೇಸ್ ನಾವು AC ತಿಪ್ಟೂರು ಅವರಿಗೆ ಇಮಿಡಿಯೇಟ್ ಆಗಿ ನಾನು ನೋಡಿ ಅದನ್ನು ಆಮೇಲೆ ಅಲ್ಲಿ ಇಡೇನಹಳ್ಳಿ ಮಡೆನೂರು ಸರ್ವೆ ನಂಬರು 220ರಲ್ಲಿ ಈಗ 10 ವರ್ಷದಿಂದ ಹಕ್ಕುಪತ್ರ ಕೊಟ್ಟಿದ್ದಾರೆ, ಖಾತೆ ಆಗಿಲ್ಲ. ಈಗೇನಾಗಿದೆ ಅಂದರೆ ಕೈಗಾರಿಕೆ ಉದ್ದೇಶಕ್ಕೆ ಮತ್ತು ಜೈಲು ಕಟ್ಟಬೇಕು ಅನ್ನೋ ಉದ್ದೇಶ ಹುನ್ನಾರ ನಡೀತಾ ಇದೆ. ಹಂಗಾಗಿಬಿಟ್ಟು ಹಕ್ಕುಪತ್ರ ಕೊಟ್ಟವ್ರಿಗೆ ಹಕ್ಕುಪತ್ರ ಖಾತೆ ಆಗಬೇಕು ಮೇಡಮ್. ಮತ್ತು ಉಳಿಕೆ ಜಮೀನು ಏನೈತೆ ಬಡವರಿಗೆ ಹಂಚಿಕೆ ಆಗಬೇಕು ಅಂತ ನಮ್ಮ ಒತ್ತಾಯ. ಇಡೇನಹಳ್ಳಿಲಿ ಮಾರ್ಕ್ ಮಾಡಿದ್ದಾರೆ ಮೇಡಮ್ ಲ್ಯಾಂಡು, ಅಲ್ಲೇ ನಿಯರೆಸ್ಟ್ ಇದೆ 9. ಇದು ಸೂಟಬಲ್ ಅಲ್ಲ ಅಂತೇಳಿ ನಗರಸಭೆಯವರು ಮತ್ತು ತಾಲೂಕು ಆಡಳಿತ ಮಾರ್ಕ್ ಮಾಡಿದೆ. ನಗರಸಭೆಯವರು ರಿಕ್ವೆಷನ್ ಕೊಟ್ಟಿದ್ದಾರೆ, ಆದರೆ ತಾಲೂಕು ಆಡಳಿತದವರು ಇನ್ನೂವರೆಗೂ ಗ್ರ್ಯಾಂಟ್ ಮಾಡಿಲ್ಲ ಅನ್ನೋದು ಆಯುಕ್ತರ ಒಂದು ಮನವಿ ಮೇಡಮ್. ನಾನು ಮಾತಾಡ್ತೀನಿ. ಇಡೇನಹಳ್ಳಿಲಿ ಇದೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.